ಕೊನೆಯ ಹಂತಕ್ಕೆ ಬಂದು ತಲುಪಿದೆ ರಕ್ಷಣಾ ಕಾರ್ಯಾಚರಣೆ. ಮಗು ಸಾತ್ವಿಕ್ ರಕ್ಷಣೆಗೆ ಇನ್ನು ಉಳಿದಿರೋದು ಕೇವಲ ಅರ್ಧ ಅಡಿಯಷ್ಟೇ. ಮಗುವಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡೋದಕ್ಕೆ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಸಿದ್ಧರಾಗಿದ್ದಾರೆ. ಮಗುವಿನ ಪಲ್ಸ್ ಗಮನಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗುತ್ತೆ. ಸ್ಥಳದಲ್ಲೇ ವೈದ್ಯಕೀಯ ಉಪಕರಣ ಇಟ್ಕೊಂಡು ಸಿಬ್ಬಂದಿಗಳು ಕೂಡ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಕಾರ್ಯಾಚರಣೆ ತೊಂದರೆ ಆಗ್ತಾ ಇದೆ. ಆದರೆ ಅರ್ಧ ತಾಸಿನಲ್ಲಿ ಆಗ್ಬೋದು ಅಂತ ಮಿನಿಮಮ್ ಒಂದು ತಾಸಿನಲ್ಲಿ ನಾವು ಕೆಲಸ ರೀಚ್ ಮಾಡ್ತೀವಿ ಅಂತ ಮಗು ಬರುತ್ತೆ ಅಂತ ಕಡೆಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಅರ್ಧ ಗಂಟೆಯಲ್ಲಿ ಮಗು ಸಿಗಬಹುದು ಅನ್ನೋಂಥದ್ದು. ಯಾಕಂದ್ರೆ ಕೇಳಿದ್ರೆ ಒಂದು ಸ್ವಲ್ಪ ಕಲ್ಲುಗಳಿದ್ದಾವೆ, ಅವುಗಳನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅವನ್ನ ಒಡೆದು ಬಿಟ್ಟರೆ ಇನ್ನೊಂದು ಅರ್ಧ ಅಡಿ ಹೋಗಿಬಿಟ್ರೆ ಅಲ್ಲಿ ಮಗು ಸಿಗುತ್ತೆ ಅನ್ನೋಂಥ ಮಾಹಿತಿ ಇದೆ. ಮಗು ಸಿಕ್ಕ ಮೇಲೆ ಹೇಗಿರುತ್ತೆ, ಮಗು ಸಿಕ್ಕ ಮೇಲೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಮಗು ಸಿಕ್ಕ ಮೇಲೆ ಇಲ್ಲಿ ಯಾವ ರೀತಿಯಾಗಿ ಆ ಮಗುವನ್ನು ಇಲ್ಲಿಂದ ಕರೆದುಕೊಂಡು ಹೋಗಲಾಗುತ್ತೆ, ಫಸ್ಟ್ ಏಡ್ ಏನಾಗುತ್ತೆ ಅಂದರೆ ಪ್ರಥಮ ಚಿಕಿತ್ಸೆ ಇಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಇಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ವೈದ್ಯಾಧಿಕಾರಿಗಳು, ವೈದ್ಯರು ಎಲ್ಲರೂ ಸಹ ಇಲ್ಲಿ ತಯಾರಿ ಹಂತದಲ್ಲಿದ್ದಾರೆ. ಅಲ್ಲಿ ಇನ್ನೊಂದು ಅರ್ಧ ಅಡಿ ತೆಗೆದ್ರೆ ಮಗು ಸಿಗುತ್ತೆ. ಮಗು ಸಿಕ್ಕ ನಂತರ ಇಲ್ಲಿ ಏನಂತಂದರೆ ಬೇಕಾದಂಥ ವೈದ್ಯಕೀಯ ಸೌಲಭ್ಯವನ್ನು ಆ ಮಗುವಿಗೆ ಒದಗಿಸೋದಕ್ಕೆ ಎಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂತದ್ದು. ಮೇಡಮ್, ಅಲ್ಲಿ ಮಾಹಿತಿ ಇದಾವೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೀಗೆ ಮಗು ಸಿಗ್ಬೋದು ಅಂತ ಏನು ರೆಡಿ ಮಾಡ್ಕೊಂಡಿದ್ದೀರಿ ಸರ್? ಅದು ಮಗುಗೆ ನಾವು ಫಸ್ಟ್ ರೆಸ್ಪಿರೇಷನ್ ನೋಡ್ತೀವಿ, ಅದ್ರ ಉಸಿರಾಟ ಸರಿ ಇದೆಯಲ್ಲ ನೋಡಿಬಿಟ್ಟು ಆ ಉಸಿರಾಟ ಸರಿ ಮಾಡೋಕ್ಕೆ ನಾವು ಅಂಬು ಬ್ಯಾಗಿಂದ ಅದರ ಉಸಿರಾಟ ಸರಿ ಮಾಡ್ತೀವಿ. ಮಾಡಿದ ತಕ್ಷಣ ಅದಕ್ಕೆ ನಾವು ಆಕ್ಸಿಜನ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಎಲ್ಲ ಎಮರ್ಜೆನ್ಸಿ ಇಂಜೆಕ್ಷನ್ ಎಲ್ಲನೂ ಇಟ್ಕೊಂಡಿದ್ದೀವಿ, IV ಕೆನಲ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗುವಂಥ ಆಕ್ಸೋಪಲ್ಸೋಮೀಟ್ರ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಈ ಸದ್ಯಕ್ಕೆ ಎಮರ್ಜೆನ್ಸಿ ಅನ್ನೋದು ಎಲ್ಲನೂ ನಾವು ಇಟ್ಕೊಂಡಿದ್ದೀವಿ. ಇದಾದ ತಕ್ಷಣ ಮಗುನೇ ನಾವು ಆಂಬ್ಯುಲೆನ್ಸಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಂಬ್ಯುಲೆನ್ಸ್ ಮುಖಾಂತರ ನಾವು ಜನರಲ್ ಹಾಸ್ಪಿಟಲ್ ಇಂಡಿಗೆ ತಗೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಅದಕ್ಕೆ ಮಗುಗೆ ಇಂಡಿಗೆ ಕರ್ಕೊಂಡು ಹೋಗ್ತೀರಾ ಜಿಲ್ಲಾಸ್ಪತ್ರೆ? ಅದೇ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮಗುಗೆ ಸ್ಟೇಬಲ್ ಮಾಡ್ತೀವಿ. ಮಗುಗೆ ರೆಸ್ಪಾನ್ಸ್ ನೋಡಿ ನಾವು ಮುಂದೆ, ಯಾಕಂದರೆ ನಮ್ಮ ಹಾಸ್ಪಿಟಲಲ್ಲಿ ಪಿಡಿಯಾಟ್ರಿಷಿಯನ್ ಇದ್ದಾರೆ, ಅದಕ್ಕೆ ಅಲ್ಲಿ ನೋಡ್ತೀವಿ. ಅದು ರಿಕವರಿ ಚೆನ್ನಾಗಾಯಿತು, ನಮ್ಮಲ್ಲೇ ಸ್ಟೇಬಲ್ ಆಯಿತು ಅಂದರೆ ಅಲ್ಲೇ ಇಟ್ಕೊತೀವಿ. ಎಮರ್ಜೆನ್ಸಿ ಬೇಕು ಅನಿಸಿದ್ರೆ ನಾವು ಜನರಲ್ ಹಾಸ್ಪಿಟಲ್ ಜಿಲ್ಲಾಕ್ಕೆ ಕಳ್ಸ್ಕೊಡ್ತೀವಿ, ಹೈಯರ್ ಸೆಂಟ್ರಿಗೆ ಕಳಿಸ್ಕೊಡ್ತೀವಿ. ಇಟ್ಕೊಂಡಿದ್ದೀರಿ ಏನೇನು ಸಲಕರಣೆ ಇಟ್ಕೊಂಡಿದ್ದೀರಿ ಸರ್? ತೋರಿಸ್ಬೋದಾ? ಓಕೆ. ಮಗು ಹೊರಗೆ ಬಂದ ತಕ್ಷಣ ನಾವು ಇದನ್ನು ಆಂಬು ಬ್ಯಾಗ್ ಅಂತ ಹೇಳ್ತೇವೆ. ಇದರ ಮುಖಾಂತರ ನಾವು ಇದು ಬೇಬಿ ಮೌತಲ್ಲಿ ಇಟ್ಟು ಬೇಬಿಗೆ ಆಕ್ಸಿಜನನ್ನು ನೀಡಲಾಗುತ್ತದೆ. ಈ ಮಷಿನ್ ಮುಖಾಂತರ ನಾವು ಬೇಬಿಯ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತೇವೆ. ಅದರ ಮುಖಾಂತರ ಎಷ್ಟು ಲೀಟರ್ ಬೇಬಿಗೆ ಆಕ್ಸಿಜನ್ ಬೇಕೋ ಅದು ಡಿಸೈಡ್ ಮಾಡಿ ಆ ಸಿಚುವೇಷನಲ್ಲಿ ಡಿಸೈಡ್ ಮಾಡ್ತೇವೆ. ನೆಕ್ಸ್ಟ್ ಕೆಲವೊಂದು ಎಮರ್ಜೆನ್ಸಿ ಇಂಜೆಕ್ಷನ್ ಹೇಳ್ತೇವೆ ನಾವು, ಅವು 2 ಇಂಜೆಕ್ಷನನ್ನು ಸಿದ್ಧಪಡಿಸಿದ್ದೇವೆ. ನೆಕ್ಸ್ಟ್ ಸರ್ಕ್ಯುಲೇಷನ್ ಸಿದ್ಧತೆ ಪಡಿಸಲು ಇದು ಕ್ಯಾನುಲಾ ಅಂತ ಹೇಳ್ತೇವೆ. ಇದು ಬೇಬಿಯ ಕೈಯಲ್ಲಿ ಹಾಕಿ ವೇನ್ ಮುಖಾಂತರ ನಾವು ಬೇಕಾದ ನೆಸೆಸರಿ ಇಂಜೆಕ್ಷನ್ ಮತ್ತು ಸಲೈನನ್ನು ತಯಾರಿ ಕೊಡ್ತೇವೆ. ನಾವು ಆಕ್ಸಿಜನ್ ಸಿಲಿಂಡರ್ ಕೂಡ ತಯಾರಿಯಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಪ್ರೈಮರಿ ಎಮರ್ಜೆನ್ಸಿ ಚಿಕಿತ್ಸೆ ಮಾಡಿ ಮುಂದಿನ ಚಿಕಿತ್ಸೆಗಾಗಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಇಂಡಿಗೆ ಕರೆದುಕೊಳ್ಳಲು ಹೋಗುತ್ತೇವೆ. ಮಾಹಿತಿ ಕೊಟ್ಟಿದ್ದಾರೆ ಸರ್ ನಿಮಗೆ? ನಿಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೆ, ವೈದ್ಯರಿಗೆ ಏನು ಮಾಹಿತಿ ಬಂದಿದೆ ಸರ್? ಎಷ್ಟೊತ್ತು ಸರ್? ಇನ್ನೊಂದು 1/2 hour to 45 minutes ಆಗಬಹುದು ಅಂತ ನಮ್ಮ ಅನಿಸಿಕೆ ಅವರು ತಿಳಿಸಿದ್ದಾರೆ. ಅಲ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ನೋಡಿದಾಗ ಹೇಗಿದೆ ಪಲ್ಸ್ ಅಂತೂ ಗೊತ್ತಾಗೋದಿಲ್ಲ, ಆದರೆ ಇದನ್ನು ಯಾವ ರೀತಿ ಇದೆ ಸರ್? ಮೂಮೆಂಟ್ಸ್ ಸದ್ಯ ಲೆಗ್ ಮೂಮೆಂಟ್ಸ್ ಅಂತೂ ಕ್ಯಾಮ್ರಾ ಅಲ್ಲಿ ವಿಸಿಬಲ್ ಇದೆ. ನಾವು ಕೂಡ ಇಲ್ಲಿ ಕೇಳ್ತಾ ಇದ್ದೀವಿ. ಇನ್ನೊಂದು 30 ನಿಮಿಷ 45 ನಿಮಿಷದ ಒಳಗಾಗಿ ಏನಂದರೆ ಮಗುವನ್ನು ಹೊರ ತೆಗಿಲಾಗುತ್ತೆ. ಆ ಸಂಭವಗಳು ಇದ್ದಾವೆ. ಹೀಗಾಗಿ ಏನಂತಂದರೆ ಇಲ್ಲಿ ಬೇಕಾದಂಥ ಎಲ್ಲ ರೀತಿಯ ಒಂದು ವೈದ್ಯಕೀಯ ಸೌಲಭ್ಯವನ್ನು ಮಗುಗೆ ಕೊಡೋದಕ್ಕೆ ಎಲ್ಲವನ್ನು ರೆಡಿ ಇಟ್ಕೊಂಡಿದ್ದಾರೆ. ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದರೆ ಆಕ್ಸಿಜನ್ನ ಕೊಡೋದಕ್ಕೆ, ಮತ್ತು ಉಸಿರಾಟಿನ ತೊಂದರೆ ಇದ್ದರೆ ಅದನ್ನು ಬಗೆಹರಿಸೋದಕ್ಕೆ, ಮತ್ತೊಂದು ಕಡೆಗೆ ಬೇರೆ ಬೇರೆ ರೀತಿಯಾದಂಥ ವೈದ್ಯಕೀಯ ಸೌಲಭ್ಯಗಳನ್ನ ಆ ಮಗುವಿಗೆ ಒದಗಿಸೋದಕ್ಕೆ ಎಲ್ಲವನ್ನು ರೆಡಿ ಇಟ್ಕೊಂಡಿದ್ದಾರೆ. ಇಂಜೆಕ್ಷನ್ಗಳು ರೆಡಿ ಇದ್ದಾವೆ. ಇಲ್ಲಿಂದ ಏನಂದರೆ ಮೊದಲು ತಾಲೂಕಾ ಆಸ್ಪತ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.